ರಾವಣನ ಸಹೋದರನಾದ ಅಹಿರಾವಣನು ಪಾತಾಳ ಲೋಕದ ಪ್ರಬಲ ರಾಕ್ಷಸನಾಗಿದ್ದನು. ತನ್ನ ಸಹೋದರನ ಸಹಾಯಕ್ಕಾಗಿ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ಅಡಗಿಸಿಟ್ಟಿದ್ದನು. ಇದನ್ನು ತಿಳಿದ ಆಂಜನೇಯನು ಪಾತಾಳ ಲೋಕಕ್ಕೆ ಇಳಿದು ಅಹಿರಾವಣನ ಜೊತೆ ಯುದ್ಧಕ್ಕೆ ನಿಂತನು. ಅಹಿರಾವಣನು ಶಕ್ತಿಯುತ ಮಾಂತ್ರಿಕನಾಗಿದ್ದನು ಮತ್ತು ಅವನ ಪ್ರಾಣಶಕ್ತಿಯು ಪಾತಾಳ ಲೋಕದ ಅರಮನೆಯಲ್ಲಿ 5 ದಿಕ್ಕುಗಳಲ್ಲಿ ಹರಡಿರುವ 5 ದೀಪಗಳಲ್ಲಿ ಅಡಗಿತ್ತು. ಅಹಿರಾವಣನನ್ನು ಸೋಲಿಸಲು 5 ದೀಪಗಳನ್ನು ಏಕಕಾಲದಲ್ಲಿ ಆರಿಸಬೇಕಿತ್ತು. ಇದು ಒಂದೇ ಮುಖವಿರುವ ಯಾವ ದೇವತೆಗಳಿಂದಲೂ ಆರಿಸಲು ಅಸಾಧ್ಯವಾಗಿತ್ತು. ಆಗ ಆಂಜನೇಯನು 5 ಮುಖ ಮತ್ತು 10 ತೋಳುಗಳೊಂದಿಗೆ ಪಂಚಮುಖಿ ಅವತಾರವನ್ನು ಧರಿಸಿದನು. 5 ಮುಖಗಳಲ್ಲಿ ಪ್ರತಿಯೊಂದು ಮುಖವು ಬೇರೆ ಬೇರೆ ದಿಕ್ಕಿಗೆ ತಿರುಗಿಸಿ 5 ದೀಪಗಳನ್ನು ಏಕಕಾಲದಲ್ಲಿ ಊದಿ ನಂದಿಸಿದನು. ಹೀಗೆ ಅಹಿರಾವಣನ ಅಂತ್ಯ ಮಾಡಿ